ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 4:30 ಆಗಿದೆ. ಇವತ್ತು ಮಂತ್ರಾಲಯಗೆ ಹೋಗ್ತಾ ಇದ್ದೀವಿ. ಸೊ ಒನ್ ಡೇ ಪ್ಲ್ಯಾನ್ ಅಷ್ಟೇ, ಬೆಳಗ್ಗೆನೇ ಹೋಗಿ ಬರೋ ಥರ, ರಾತ್ರಿ ಬರೋ ಥರ. ಸೊ ಮೆತ್ತಗೆ ಮಾತಾಡ್ತಾ ಇದ್ದೀನಿ, ಎಲ್ಲರೂ ಮಲ್ಕೊಂಡಿದ್ದಾರೆ. ನಾನು ಮಮ್ಮಿ ಮನೆಗೆ ಬಂದಿದ್ದೆ ನಿನ್ನೆ. ಮಕ್ಕಳೆಲ್ಲ ಇಲ್ಲೇ ಇರ್ತಾರೆ, ಅವರು ಇಲ್ಲೇ ಇರ್ತೀವಿ ಬರಲ್ಲ ಅಂತಂದರು. ಸೊ ಅವರಿಬ್ಬರು ಇಲ್ಲೇ ಇರ್ತಾರೆ, ಅವರಿಬ್ಬರು ಮಲಗಿದ್ದಾರೆ. ಹಾಗೆ ಇವಾಗ ಹೋಗ್ಬಿಟ್ಟು ಬರೋಣ ಅಂತ ಇವಾಗ ನನ್ನ ಹಸ್ಬೆಂಡ್ ಬಂದು ಪಿಕ್ ಮಾಡ್ತಾರೆ, ಮತ್ತು ಇನ್ನೊಬ್ಬರು ಕಪಲ್ ಫ್ರೆಂಡ್ ಹೋಗೋಣ ಅಂತ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಸ್ಯಾರಿ ವೇರ್ ಮಾಡೋಣ ಅಂತ ಹಾಕ್ಕೊಂಡಿದ್ದೆ. ಡ್ರೆಸ್ ಎಲ್ಲ ನೋಡಿದೆ, ನನಗೆ ಅದು ಅಷ್ಟು ಸರಿ ಅನಿಸ್ಲಿಲ್ಲ. ಸೊ ಸ್ಯಾರಿನೇ ಹಾಕ್ಕೊಂಡೆ, ಕಂಫರ್ಟಬಲ್ ಆಗಿತ್ತು. ನಾನು ಬೆಳಗ್ಗೆ ಎದ್ದು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ಇವಾಗ ಮನೆ ಬಿಟ್ವಿ. ನಾವು ಬಿಟ್ಟಾಗ ಕರೆಕ್ಟಾಗಿ 4:45 5 o'clock ಆಗಿತ್ತು. ಸೊ 6 hours ಜರ್ನಿ ಇರೋದ್ರಿಂದ ಫುಲ್ ಹೈವೇ ಇರುತ್ತೆ. ಮಧ್ಯ ಒಂದು ಸ್ವಲ್ಪ ರೋಡೆಲ್ಲ ಅಷ್ಟು ಓಕೆ ಆಗಿತ್ತು. ಬಟ್ ಹೆವಿ ಜರ್ನಿ ಇರುತ್ತಲ್ಲ, 6 hours ಕಂಟಿನ್ಯೂಸ್ ಜರ್ನಿ. ಎಲ್ಲ ಥರನೂ ಅಂದರೆ ಒಂದು ಸ್ವಲ್ಪ ಕತ್ತಲು, ಆಮೇಲೆ ಒಂದು ಸ್ವಲ್ಪ ತಿರ್ಗಾ ಬೆಳಕು, ಆಮೇಲೆ ಆ ಥರ ಹಾಗೆ ಟ್ರಾನ್ಸ್ಫಾರ್ಮೇಷನ್ ಇರುತ್ತೆ. ಸೊ ವ್ಯೂಸ್ ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು, ರಿಫ್ರೆಶ್ಮೆಂಟ್ ಅನ್ನಿಸ್ತಾಯಿತ್ತು. ಸೊ ಹಾಗೇ ಒಂದು 8 ಗಂಟೆಗೆ ಇಲ್ಲಿ ಟಿಫನ್ನಿಗೆ ನಿಲ್ಲಿಸಿದ್ವಿ. ಟಿಫನ್ ಎಲ್ಲ ಈ ಕಡೆ ಎಲ್ಲ ಓಕೆ ಆಗಿರುತ್ತೆ ಅಷ್ಟೇ. ಇಡ್ಲಿ ಆ ಥರ ಟ್ರೈ ಮಾಡೋಣ ಅಂದ್ಕೊಂಡ್ವಿ, ಬಟ್ ಇಡ್ಲಿ ಅದು ರವೆ ಇಡ್ಲಿ ಮಾಡಿದರು. ನಾನು ದೋಸೆ ತೊಗೊಂಡಿದ್ದೆ, ದೋಸೆ ಅಂತೂ ಇಷ್ಟು ದೊಡ್ಡದಿದೆ ಅಂದ್ಕೊಂಡ್ವಿ, ಬಟ್ ಅವರು ತೆಳ್ಳಗೆ ಮಾಡಿರ್ತಾರೆ ಅಷ್ಟೇ. ಬಿಟ್ಟರೆ ಅದೇನು ನಮ್ಮ ಇದ್ರ ದೋಸೆ ಥರನೇ ಇತ್ತು, ಚೆನ್ನಾಗಿತ್ತು ಅಂದ್ಬಿಟ್ಟು ದೋಸೆ ತಿಂದ್ಕೊಂಡು, ನನಗೆ ಕಾಫಿನೂ ಅಷ್ಟೇ ಅಷ್ಟು ಇಷ್ಟ ಆಗಲಿಲ್ಲ. ಏನೋ ಸಿಕ್ಕಿ ತಿಂದ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ಈ ಕಡೆ ಸೈಡ್ ಎಲ್ಲ ಜಾಸ್ತಿ ಜೋಳನೇ ಬೆಳೆದಿದ್ರು. ಆಮೇಲೆ ಸ್ವಲ್ಪ ಇಲ್ಲೆಲ್ಲ ಬ್ಲ್ಯಾಕ್ ಸಾಯಿಲ್ ಜಾಸ್ತಿ ಇಲ್ಲಿ. ಇನ್ನು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಹತ್ತಿ ಗಿಡ, ಬರೀ ಈ ಥರದ್ದು ಒಂಥರ ಚೆನ್ನಾಗಿತ್ತು. ಮತ್ತು ಕುರಿ ಮತ್ತು ಮೇಕೆ ಆ ಥರ ಮೇಯಿಸ್ತಾ ಇರ್ತಾರಲ್ಲ, ಅವರಂತೂ ಒಂದು 100+ ಇತ್ತೇನೋ ಅವ್ರ ಹತ್ರ. ಎಷ್ಟೊಂದು ದಾರಿ ಉದ್ದಕ್ಕೂ ನಾವು ಅದನ್ನೇ ಹೋಗ್ತಾ ಒಂದು ಸ್ವಲ್ಪ ದೂರಕ್ಕೆಲ್ಲ ಸಿಗ್ತಾಯಿತ್ತು. ಈ ಥರ ಫಾರ್ಮಿಂಗು ಅವ್ರದ್ದು ಎಲ್ಲನೂ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಸೊ ಏನಂದರೆ ಮೇಯ್ನಲ್ಲಿ ಜೋಳನೇ ನಾವು ಜಾಸ್ತಿ ನೋಡಿದ್ದು. ಒಂದೊಂದು ಕಡೆ ಒಂದೊಂದು ಥರ ಇರುತ್ತಲ್ವ. ಸೊ ಇವಾಗ ರೂಟ್ ಮ್ಯಾಪೆಲ್ಲ ಹಾಕ್ಕೊಂಡಿದ್ವಿ. ಇವಾಗ ಇನ್ನೇನು 9 minutes ಇದೆ, ಮಂತ್ರಾಲಯ ರೀಚ್ ಆಗ್ತೀವಿ. ಇದು ಒಂಥರ ಶಾರ್ಟ್ ವ್ಲಾಗ್ ಆಗಿರುತ್ತೆ ಅಂತಲೇ ಅಂದ್ಕೊಳ್ಳಿ. ಫುಲ್ ಡೀಟೇಲಿಂಗ್ ಆಗಿ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಇವಾಗ ನಮ್ಮ ಜೊತೆ ಇರೋರಿಗೂ ಕಂಫರ್ಟಬಲ್ ಫೀಲ್ ಆಗಲ್ಲ ವ್ಲಾಗ್ ಮಾಡುವಾಗ, ಅಂದರೆ ಫ್ರೆಂಡ್ಸ್ಗೆಲ್ಲನೂ. ಸೊ ಅವಾಗ ನಾನು ಜಾಸ್ತಿ ಏನು ಮಾಡೋಕ್ಕೋಗಲ್ಲ. ಅಂದರೆ ನಾವು ಹೋಗಿದ್ದು ವೆಡ್ನೆಸ್ಡೇ, ಅದಕ್ಕೆ ಅಷ್ಟು ರಶ್ ಇರಲಿಲ್ಲ ಅಂದ್ಕೊತೀನಿ. ಲಾಸ್ಟ್ ವೀಕೆಲ್ಲನೂ 365ನೇ ಆರಾಧನೆ ಅದೆಲ್ಲ ಇದ್ದಾಗ ರಶ್ ಇತ್ತಂತೆ. ಥರ್ಸ್ಡೇ ಅಂದರೆ ರೆಗ್ಯುಲರಾಗಿ ಯಾವಾಗಲೂ ರಶ್ ಇರುತ್ತೆ. ನಾವು ವೆಡ್ನೆಸ್ಡೇ ಹೋಗಿದ್ದಲ್ವ, ಏನು ಅಷ್ಟು ರಶ್ ಇರಲಿಲ್ಲ. ಮತ್ತು ನಾವು ರೀಚ್ ಆದಾಗ 12 ಗಂಟೆ ಆಗಿತ್ತು ಟೈಮು. ಮತ್ತು ನೀವು ಯಾರಾದರೂ ಹೋಗೋದಿದ್ರೆ ಒಂದು ಸಜೆಷನ್ ಏನಂತಂದರೆ, ನನಗೂ ಲಕ್ಷ್ಮಿ ಅಕ್ಕ ಹೇಳಿದ್ದು, ಹೋಗಿದ ತಕ್ಷಣ ಅನ್ನದಾನಕ್ಕೆ ಬರ್ಸ್ಬಿಡಿ. ಎಷ್ಟಾದರೂ 500 ಆದರೂ 1000 ಆದರೂ ಏನಾದರೂ ನಿಮ್ಗೆ ಎಷ್ಟು ಅನಿಸುತ್ತೋ ಅಷ್ಟು ಬರ್ಸ್ಬಿಟ್ಟು ಕೊಟ್ಟರೆ ಅಲ್ಲಿ ಟಿಕೆಟು, ಅದು ಡೈರೆಕ್ಟಾಗಿ ಬಿಡ್ತಾರೆ, ದೇವ್ರ ಮುಂದೆನೇ ಬಿಡ್ತಾರೆ. ನಮಗಂತೂ ದೇವ್ರ ಮುಂದೆ ಎಷ್ಟೊತ್ತಾದರೂ ನಿಂತ್ಕೊಳ್ಬೋದು, ಯಾರು ನೀವು ಮುಂದೆ ಹೋಗಿ ಅನ್ನೋರೇ ಇರಲಿಲ್ಲ. ಎಷ್ಟೊತ್ತು ಬೇಕಾದರೂ ನಾವು ಅಷ್ಟು ಚೆನ್ನಾಗಿ ದರ್ಶನ ಮಾಡ್ಬೋದಾಗಿತ್ತು. 10 minutes ನಾವು ಅಲ್ಲೇ ಒಳಗಡೆ ದೇವ್ರ ಮುಂದೆನೇ ನಿಂತ್ಕೊಂಡಿದ್ವಿ. ಅದೊಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು ದರ್ಶನ ಎಲ್ಲ ಬೇಗ ಆಯ್ತಲ್ಲ. ಒಂದು 10 minutes ದೇವ್ರ ಮುಂದೆನೇ ನಿಂತ್ಕೊಂಡು ಈಚೆ ಬಂದು ಇಲ್ಲೆಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು, ನಾನು ಸ್ವಲ್ಪ ಫೋಟೋಸ್ ಎಲ್ಲ ಒಳಗಡೆ ಗೋಪುರ ಹತ್ರ ಎಲ್ಲ ಫೋಟೋಸ್ ಎಲ್ಲ ಇಟ್ಕೋತಾ ಇದ್ವಿ. ಮತ್ತು ಅಲ್ಲಿ ಪ್ರಸಾದಾಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಮತ್ತು ಇಲ್ಲಿ ದೇವ್ರ ಮುಂದೆ ಇಲ್ಲಿ ಒಬ್ವಿಯಸ್ಲಿ ಎಲ್ಲ ಫೋಟೋ ಇಟ್ಕೋತಾರೆ. ಅದರಲ್ಲೂ ಜಾಸ್ತಿ ಜನ ಇದ್ದೇ ಇರ್ತಾರೆ ಫೋಟೋ ಇಟ್ಕೊಳ್ಳೋಕೆ ಹೋದಾಗ. ನನ್ನ ಹಿಂದೆ ಆಲ್ರೆಡಿ ಒಂದು ಗ್ರೂಪ್ ಇತ್ತು. ಇಲ್ಲಿ ಮಕ್ಳಿಗೆ ಆಟ ಸಾಮಾನು ತೊಗೊಂಡು ಹೋಗೋಣ, ಸ್ವಲ್ಪ ಎಕ್ಸೈಟ್ ಎಲ್ಲ ಆಗ್ತಾರೆ, ಖುಷಿ ಪಡ್ತಾರೆ ಮಕ್ಕಳು, ಮೆಮೊರೀಸ್ ಇರುತ್ತೆ, ಇಲ್ಲಿ ತೊಗೊಂಡ್ವಿ ಈ ಥರದ್ದು ಅಂತ ಅಂದ್ಬಿಟ್ಟು ತೊಗೊಂಡು ಆನ್ ದ ವೇ ನಾವು ಅಲ್ಲಿ ಊಟ ಮಾಡೋಕ್ಕಾಗಲಿಲ್ಲ ದೇವಸ್ಥಾನದಲ್ಲಿ. ಸೊ ಆನ್ ದ ವೇ ಇಲ್ಲಿ ಬಂದು ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡಿಕೊಂಡು, ಊಟ ಮಾಡ್ತಾ ಇದ್ದಂಗೆ ಇವಾಗ ನೋಡಿ ಎಷ್ಟು ಬಿಸಿಲಿದೆ. ಒಂದು
ಸ್ವಲ್ಪತ್ತಿಗೆ ಒಂದು 5-10 ನಿಮಿಷಕ್ಕೇ ಜೋರು ಮಳೆ ಸ್ಟಾರ್ಟ್ ಆಗೋಯಿತು. ಎಷ್ಟು ಬೇಗ ಇದು ಕ್ಲೈಮೇಟ್ ಎಲ್ಲ ಚೇಂಜ್ ಆಗೋಯಿತು ಅಂದರೆ ಇವಾಗ ಇಷ್ಟು ಬಿಸಿಲಿದೆ ಅಷ್ಟೇ ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯಿತು. ಇಲ್ಲಿ ಫುಡ್ಡೂ ಅಷ್ಟೇ ಪರವಾಗಿಲ್ಲ, ಚೆನ್ನಾಗಿ ಅನ್ನಿಸ್ತು. ಡ್ರೈ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ಅಷ್ಟೇ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾಯಿದೆ. ಊಟ ನಾವು ವೆಜ್ಜೇ ತೊಗೊಂಡಿದ್ದು, ಅದು ನೋಡಿ ನಾನ್ ವೆಜ್ ಅಂದ್ಕೊಬೇಡಿ. ಅದಾದಮೇಲೆ ತಿರ್ಗಾ ಈವ್ನಿಂಗ್ 6:30 ಆಗಿತ್ತು ಟೈಮು. ಆನ್ ದ ವೇ ಹಾಗೆ ಹೈವೇಲಿ ಬರಬೇಕಾದ್ರೆ ಪಾಕಶಾಲಾ ನೋಡಿದ್ವಿ. ಬೆಳಿಗ್ಗೆಯಿಂದ ನಮಗೆ ಒಂದು ಊಟ ಚೆನ್ನಾಗಿರೋದು ಸಿಗ್ತೀರಾ ಬೇಜಾರಾಗ್ಬಿಟ್ಟಿತ್ತು. ಪಾಕಶಾಲಾ ಅಂತಂದರೆ ನಮ್ಮ ಬ್ಯಾಂಗ್ಳೂರ್ ಫುಡ್ ಥರನೇ ಇರುತ್ತಲ್ಲ, ಅಲ್ಲಿ ನಾವು ಇವಾಗ ಕಾಫಿ ನನ್ನ ಮಸ್ಟ್ ಕಾಫಿ ಕುಡಿಬೇಕು ಅಂತ ವೆಯ್ಟ್ ಮಾಡಿಕೊಂಡು ಕಾಫಿ ಕುಡ್ದು ಇವಾಗ ಆನ್ ದ ವೇ ಹಂಗೆ ಹೋಗ್ತಾ ಇದ್ದೀವಿ. ನಾವು ಮನೆ ರೀಚ್ ಆದಾಗ 11 o'clock ಆಗಿತ್ತು, ಮಕ್ಕಳನ್ನೆಲ್ಲ ಕರ್ಕೊಂಡು. ಇದಾದಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗ್. ನಾನೊಂದು ಸ್ಯಾರಿ ಅಂಗಡಿ ನೋಡಿದ್ದೆ, ಸ್ಯಾರಿ ಶಾಪ್ ಮಾಡೋಣ ಅಂದ್ಬಿಟ್ಟು. ಇಲ್ಲಿ ನನಗೆ ಕಲೆಕ್ಷನ್ ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಹೋಗೋಣ ನೋಡೋಣ ಅಂತ ಹೋದೆ. ಇಲ್ಲಿ ಅದು ಕಲಂಕಾರಿ ಪ್ರಿಂಟ್ಸ್ ಆಗಿರ್ಬೋದು, ಆ ಥರದ್ದೆಲ್ಲ ಚೆನ್ನಾಗಿತ್ತು ಸ್ಯಾರೀಸು. ಸರಿ ಅಂದ್ಬಿಟ್ಟು ನನಗೆ ಗ್ರೀನಲ್ಲಿ ತುಂಬ ಇಷ್ಟ ಆಯಿತು. ನಾನು ಇವಾಗ ಏನು ಇಟ್ಕೊಂಡಿದ್ದೀನಿ ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ಇದು ತೊಗೊಳ್ಳೋಣ ಅಂತ ನೋಡಿದೆ. ಅಲ್ಲಿ ಅಂಗಡಿಯಲ್ಲಿ ಅವ್ರ ಓನರಿಂದ ಬರೋದು ಲೇಟ್ ಆಯಿತು ಅಂದರು. ಸೊ ಅಷ್ಟೊಂದು ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಸೊ ಬಂದೆ, ತೊಗೊಳಕ್ಕಾಗಲಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ನಾಳೆ ಯಾವಾಗಾದರೂ ಹೋದಾಗ ನಾನು ಕಂಪ್ಲೀಟ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಎಷ್ಟು ಕ್ವಿಕ್ಕಾಗಿ ಮಂತ್ರಾಲಯಕ್ಕೆ ಕರ್ಕೊಂಡೋಗಿ ಬಂದೆ. ನನ್ನ ಜೊತೆ ನೀವೆಲ್ಲರೂ ನೋಡಿರ್ತೀರ ಅಂದ್ಕೊತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.